ರಾಕೇಶ್ ಅವರು ಹೃದಯಾಘಾತದಿಂದ ತೀರ್ಕೊಂಡ್ರಲ್ಲ, ಸೊ ಅವ್ರ ಬಗ್ಗೆ ಏನಾದ್ರು ಹಂಚ್ಕೊಳಕ್ ಏನಾದ್ರು ಇದೆಯಾ? ಏನಾದ್ರು ಮಾತಾಡ್ಬೋದಾ ನೀವು ಅಂತ? ಅದೇ ಮೇಡಮ್ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇವಾಗ ಹೋಗ್ತಾ ಇದೀವಿ ಅಲ್ಲಿಗೆ, ಹಾ. ಇನ್ನ ರೀಚ್ ಆಗಿಲ್ಲ. ಹ್ಮ್ 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 ಬಟ್ ಜೊತೆಲೆ ಇರೋರಾಗಿರೋದ್ರಿಂದ ಸ್ವಲ್ಪ ಇಲ್ಲ ಒಂದ್ ಕಡೆ ಮನ್ಸಿಗೆ ಭಾರ ಆದಂಗ ಆಗ್ತಾ ಇದೆ. ಹ್ಮ್ 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 ಯಾವಾಗ ಅವ್ರ ಜೊತೆ ನೀವು ಲಾಸ್ಟ್ ಮಾತಾಡಿದ್ದು? ಏನೇನ್ ಹಂಚ್ಕೊಳ್ತಾ ಇದ್ರು ಅವ್ರ ಲಾಸ್ಟ್ ಬಗ್ಗೆಲ್ಲ? ಒಂದು 4 ಮಂತ್ ಬ್ಯಾಕ್ ಅಲ್ಲಿ ಆಕ್ಸಿಡೆಂಟ್ ಆಗಿತ್ತು ಅವ್ರಿಗೆ. ಹ್ಮ್ 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 ಆಗ ಫೋನ್ ಮಾಡಿ ರಾಕೇಶ್ ಹುಷಾರ್ ಕಣೋ, ಜೋಪಾನ ಕಣಪ್ಪ ಅಂತೆಲ್ಲ ಹೇಳಿದೆ. ಹೇಗಿದೆ ಆರೋಗ್ಯ, ಹ್ಮ್ ಹ್ಮ್ ಇವಾಗ ಪರವಾಗಿಲ್ವಾ ಅಂತ ಅಂದೆ. ಹೌದು ಮಗ, ಎಲ್ಲ ಕ್ಲಿಯರ್ ಆಗಿದೆ, ಹ್ಮ್ ಹ್ಮ್ ಸರ್ಜರಿ ಎಲ್ಲ ಮಾಡಿಸ್ಕೊಂಡಿದೀನಿ, ಈಗ ಕಾಂತಾರದಲ್ಲಿ ಮಾಡ್ತಾ ಇದೀನಿ ಹ್ಮ್ 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 ಅಂತೆಲ್ಲ ಹೇಳಿದ್ರು. ಹ್ಮ್ 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 ಸೊ ನಾವು ಖುಷಿ ಪಟ್ವಿ, ಒಂದ್ ಒಳ್ಳೆ ಪಾತ್ರ ಮಾಡ್ತಾ ಇದ್ದಾನೆ ಕಾಂತಾರದಲ್ಲಿ, ಲೈಫ್ ಹೆಂಗೋ ಬೇರೆ ಕಡೆ ಹ್ಮ್ ಒಂದು ಹ್ಮ್ ಚಲನಚಿತ್ರರಂಗದಲ್ಲಿ ಒಂದು ಒಳ್ಳೆ ಭವಿಷ್ಯ ಸಿಗುತ್ತೆ ಆತನಿಗೆ ಅಂತ ಅನ್ಕೊಂಡಿದ್ವಿ. ಹ್ಮ್ ಆದ್ರೆ ದೇವ್ರು ಇಷ್ಟು ಬೇಗ ಹಿಂಗಾಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನನ್ಗೆ ಬೆಳಗ್ಗೆಯಿಂದನೇ ಒಂಥರ ಶಾಕ್ ಆದಂಗ ಆಗ್ಬಿಡ್ತು ನನ್ಗೆ. ಅದೇ ಅದೇ ಅಲ್ಲ ಸರ್, ಅಲ್ಲ ಸಂತೋಷ್, ಇವಾಗ ಏನ್ ಗೊತ್ತಾ, ಅವ್ರದ್ದು ಒಂದ್ ಸ್ವಲ್ಪ ಜವಾಬ್ದಾರಿಗಳು ಇತ್ತು, ಅವ್ರ ಮೇಲೆ ತುಂಬಾ ತಂಗಿ ಮದುವೆ ಮಾಡ್ಬೇಕಿತ್ತು, ಆ ಥರದ್ದೆಲ್ಲ ಹೇಳ್ತಾ ಇದ್ರು. ಸೊ ಕುಟುಂಬಸ್ಥರಿಗೆ ನೀವ್ ಹೆಂಗ್ ಸಮಾಧಾನ ಮಾಡ್ತೀರಾ? ಅವ್ರು ಏನ್ ಹೇಳ್ತಾರೆ? ಒಂದ್ ಸಡನ್ ಆಗಿ ಈ ತರ ಬಿಟ್ಟು ಹೋಗ್ಬಿಟ್ರೆ ಹೇಗೆ ಅಂತ? ಅದೇ ಹೆಂಗ್ ಏನು ಅಂತ ಹೇಳಿದ್ರು ಮೇಡಮ್. ಈಗ ಆ ಆಗ ಆ ಒಂದು ಕುಟುಂಬಕ್ಕೆ ಆ ಒಂದು ದುಃಖವನ್ನ ಭರಿಸುವಂತ ಒಂದು ಶಕ್ತಿ ದೇವರೇ ಕೊಡ್ಬೇಕು. ಯಾಕಂದ್ರೆ ಹ್ಮ್ ಆ ಅದನ್ನ ಅದನ್ನ ಕಳ್ಕೊಂಡಿರೋರ್ ದುಃಖ ಅವ್ರಿಗೆ ಗೊತ್ತಿರುತ್ತೆ. ಯಾಕಂದ್ರೆ ಈಗ ನಮ್ಗೆ ಎಷ್ಟು ದುಃಖ ಆಗ್ತಾ ಇದೆ ಅಂದ್ರೆ ಹ್ಮ್ ಅವ್ರ ಹ್ಮ್ ಫ್ಯಾಮಿಲಿಗೆ ಎಷ್ಟು ದುಃಖ ಆಗ್ತಾ ಇರುತ್ತೆ ಹೇಳಿ. ಹೌದು. ಅದು ಯಾಕಂದ್ರೆ ಮನೆಗೆ ಆಸರೆ ಆಗಿದ್ದೆ ರಾಕೇಶ್ ಒಬ್ರೆ. ಹ್ಮ್ ಹ್ಮ್ ಸೊ ಅವರಿಂದನೇ ಮನೆ ತುಂಬಾ ನಡಿಬೇಕಾಗಿತ್ತು. ಹ್ಮ್ 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 ಅದು ಒಂದು ದೊಡ್ಡ ಆಘಾತ ಅಲ್ವಾ ಮೇಡಮ್ ಅದು. ಹೌದು ಹೌದು. ಅವ್ರದೊಂದು ಡಾನ್ಸ್ ಮಾಡ್ತಾ ಇರೋದೊಂದು ವಿಡಿಯೋ ಎಲ್ಲ ಕಡೆ ಬರ್ತಾ ಇದೆ, ಅದ್ರಲ್ಲೇ ಗೊತ್ತಾಗ್ತಾ ಇದೆ ಅವ್ರಿಗೊಂದ್ ಸ್ವಲ್ಪ ಅನ್ಕಂಫರ್ಟಬಲ್ ಫೀಲ್ ಆಗ್ತಾ ಇದೆ. ಅವಾಗ ಒಂದ್ ಸ್ವಲ್ಪ ಎಚ್ಚೆತ್ಕೊಂಡ್ಬಿಟ್ಟಿದ್ರೆ ಏನೋ ಒಂದು ಹ್ಮ್ ಹ್ಮ್ ಪಾಸಿಬಲ್ ಹ್ಮ್ ಇರ್ತಿತ್ತಲ್ಲ ಅಂತ. ನೋಡಿದ್ರಾ ನೀವು ಅದ್ ವಿಡಿಯೋನ? ಹೌದು, ನೋಡ್ದೆ ಮೇಡಮ್ ಅದನ್ನ. ಹ್ಮ್ ಸೊ ಹೇಗಾಯ್ತು ಸರ್ ಅದು? ಅಂದ್ರೆ ನೀವೇನಾದ್ರು ತಿಳ್ಕೊಂಡ್ರಾ, ಇನ್ಫಾರ್ಮೇಶನ್ ಏನಾದ್ರು ತಗೊಂಡ್ರಾ? ಡಾನ್ಸ್ ಮಾಡೋವಾಗೆ ಅವ್ರು ಕುಸ್ದು ಬಿದ್ರು ಅಂತ ಹೇಳ್ತಾರೆ. ಸೊ ಹೌದು ಮೇಡಮ್, ಅದಾದ್ಮೇಲೆ ಅಲ್ಲಿ ಮೆಹಂದಿ ಶಾಸ್ತ್ರಕ್ಕೆ ಹೋಗಿದ್ರಂತೆ. ಹ್ಮ್ ಹ್ಮ್ ಅಲ್ಲಿ ಇದ್ಕಿದ್ದಂಗೆ ಹೃದಯಾಘಾತ ಆಗಿದೆ ಅಂತ ಹೇಳಿದ್ರು. ಹ್ಮ್ ಹ್ಮ್ ಪೂರ್ಣ ಮಾಹಿತಿ ನನ್ಗಿನ್ನ ಗೊತ್ತಿಲ್ಲ ಮೇಡಮ್, ಏನ್ ಯಾವ ತರ ಆಯ್ತು ಅಂತ. ಹ್ಮ್ ಇವಾಗ ಹ್ಮ್ ನಾವ್ ಅಲ್ಗ್ ಹೋಗ್ತಾ ಇದೀವಿ. ಹ್ಮ್ 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 ಓಕೆ, ಹಂಗಾಗಿ ಇದು ಮೇಡಮ್. ಓಕೆ. ಎಲ್ಲಿ ಇದೆಲ್ಲ ಅಂತ್ಯ ಸಂಸ್ಕಾರ ಎಲ್ಲ ಎಲ್ಲಿ ನಡೀತಾ ಇದೆ ಸಂತೋಷ್ ಅವ್ರೆ? ಅದೇ ಅವ್ರೂರೇ ಮೇಡಮ್, ಉಡುಪಿ ಹತ್ರ. ಉಡುಪಿ ಹತ್ರ. ಓಕೆ. ನೀವು ಎಲ್ಲರೂ ಟೀಮ್ ಹೋಗ್ತಾ ಇರೋದಾ ಹೇಗೆ? ಹೌದು ಮೇಡಮ್, ಎಲ್ಲರೂ ಟೀಮು ಹೋಗ್ತಾ ಇದಾರೆ. ಹ್ಮ್ ಹ್ಮ್ ಸೊ ನಾನು ಮತ್ತೆ ನನ್ನ ಸ್ನೇಹಿತರು ಶಿವಾನಂದ್ ಸಿಂದ್ಗಿ ಅಂದ್ಬಿಟ್ಟು ಹ್ಮ್ ಇಬ್ರು ಹೋಗ್ತಾ ಇದ್ದೀವಿ. ಓಕೆ ಓಕೆ ಸಂತೋಷ್, ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.